ಹತ್ತಿ ಬೇಗ ಮಗ ಹತ್ತು ಬೇಗ ಬೇಗ ಹತ್ತು ಹಿಂದೆ ಹಿಂದೆ ಹೋಗಿ ಸ್ವಲ್ಪ ಅದು ಚೀಲ ಇಲ್ಲ ಹಿಂದೆ ತಗೊಳ್ಳಿ ಚೀಲ ಇಲ್ಲ ಹಿಂದೆ ತಗೊಳ್ಳಿ ಬೇಗ ಮಂಡ್ಯ ಎಷ್ಟು ಅಣ್ಣ 10 ರೂಪಾಯಿ ಒಂದು. ಅಸ್ಸಲಾಮು ಅಲೈಕುಮ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಅಕ್ಕಪಕ್ಕ ಡಿಸ್ಟರ್ಬೆನ್ಸ್ಗೆ ಸ್ವಲ್ಪ ಕ್ಷಮಿಸ್ಕೊಳ್ಳಿ. ಮತ್ತು ನನಗೆ ಕನ್ನಡ ಸ್ವಲ್ಪ ಬರೋದು, ಆಮೇಲೆ ಹಿಂದಿ ಕನ್ನಡ ಎಲ್ಲ ಮಿಕ್ಸ್ ವ್ಲಾಗ್ ಮಾಡ್ತಾಯಿದ್ದೀವಿ ಇವತ್ತು. लेट्स गो टुडे फॉर जर्नी. तो अभी हम जो है 10 रुपये की टिकट नॉर्मली जो लेते हैं वो ले चुके हैं. ಅಂದರೆ 10 ರೂಪಾಯಿದು ಟಿಕೆಟ್ ನಾವು ತೊಗೊಂಡಿದ್ದೀವಿ. ನಾವು ಚನ್ನಪಟ್ಟಣದಿಂದ ಮಂಡ್ಯ ಗಂಟ 37 ಕಿಲೋಮೀಟರ್ನ ನಾವು ಜರ್ನಿನ ಇದು ಮಾಡ್ತೀವಿ. ಮತ್ತು ಇದು ತುಂಬ ಗೌರ್ಮೆಂಟಿಂದ ತುಂಬ ಸುಲಭವಾಗಿ ಇದಾಗಿರೋದು, ಯಾಕಂದರೆ ತುಂಬ ಹೆಲ್ಪ್ ಆಗುತ್ತೆ. 10 ರೂಪಾಯಿ ಅಂದರೆ ಏನೂ ಚಿಕ್ಕಿಲ್ಲ. सो फ्रेंड्स, तो अभी आगे की जर्नी में जो है हम आपसे बात करेंगे, और जो है ट्रेन में जो भी फैसिलिटीज़ होगी और कॉलेज को पहुँच कर जो है जो भी हम एक्टिविटीज़ करेंगे या फिर जो है क्लासेस अटेंड करेंगे, सारी आपको अपडेट्स मिलते रहेंगे. और जो है वीडियो बहुत ज़्यादा से ज़्यादा जो है इंटरेस्टिंग होने वाली है. तो वीडियो को लाइक ज़रूर कर लेना, यानी ब्लॉग को लाइक करना, और चैनल पर नए हैं तो चैनल के सब्सक्राइब मारी. ओके, तो हम मिलते हैं अभी आपको ट्रेन में. मैसूरू सिटी जंक्शन को जाने वाली 0625 बेंगलुरु सिटी जंक्शन मैसूरू सिटी जंक्शन मेमू कुछ ही समय में प्लेटफॉर्म क्रमांक 2 पर आ रही है. मे आई हैव योर अटेंशन प्लीज. 0625 बेंगलुरु सिटी जंक्शन मैसूरू सिटी जंक्शन प्लेटफार्म संख्ಯೆ 2 ಬಂದು ಸೇರಲಿದೆ. यात्रियों ध्यान दें, बेंगलुरु सिटी जंक्शन आने वाली मैसूरू सिटी जंक्शन ಬೇಗ ಹೋಗಿ, ಟ್ರೈನ್ ಬರ್ತದೆ. ಇಲ್ಲ ಬೇಗ ಹೋಗಿ ಹೊಂಟೋಗಿ, ಈಗ ಹೇಳ್ಬಿಟ್ಟಿದ್ರ. ಏನು ಮೈಸೂರಾ ಬೆಂಗಳೂರು? ಅದು ಟೈಮ್ ಇದೆ ಬಿಡಿ. ಬೇಗ ಅಕ್ಕ, ಬೇಗ ಹತ್ಕೊಡಿ, ಬೇಗ ಹತ್ತಿ ಬೇಗ ಮಗ ಹತ್ತು ಬೇಗ ಬೇಗ ಹತ್ತು ಹಿಂದೆ ಹಿಂದೆ ಹೋಗಿ ಸ್ವಲ್ಪ ಅದು ಚೀಲ ಇಲ್ಲ ಹಿಂದೆ ತಗೊಳ್ಳಿ, ಚೀಲ ಇಲ್ಲ ಹಿಂದೆ ತಗೊಳ್ಳಿ ಬೇಗ. दोस्तों, अभी हम जो है ट्रेन में बैठ चुके हैं, और ये आप देख सकते हैं सारी की सारी सीट हमारी है सिर्फ 10 रुपये में. और जो है इस सीट पर बैठते हैं 3 लोग. और आप देख सकते हैं अभी थोड़ी देर में फ़िलहाल अभी हम जो है निकलने वाले हैं. आपको जो है यहाँ पर दिखा दूँ, अभी हमारे गांव में ही है, और जो थोड़ी सी देर में जो है हम यहाँ पर से निकलने वाले हैं. और जो है ನಾವು ಏನು ಜರ್ನಿ ಮಾಡ್ತೀವಿ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀವಿ. तो डोंट स्किप द वीडियो.
ಹೆಂಗೆ ಅಂದರೆ ಎಲ್ಲ ಸೀಟ್ ಖಾಲಿ. ಏನಾರ ಮಾಡಿ ಮಲ್ಕೊಡಿ, ಏನಾರ ಮಾಡಿ, ಟೆನ್ಷನ್ ಇಲ್ಲ. ನೋಡಿ देखो फ्रेंड्स, मैंने अभी बोला कि सारा का सारा जो सीट्स हैं खाली की खाली हैं, और सो या फिर जो है कुछ भी करो आप, कोई पूछने वाला नहीं है. सिर्फ 10 रुपये में जो है फ़ैन जो है आप देख सकते हैं, एनी टाइम जो है फ़ैन चलते ही रहते हैं. और ನೋಡಿ ಫ್ಯಾನ್ ಎಲ್ಲ ಎನಿ ಟೈಮ್ ಆನ್ ಇರುತ್ತೆ. ಮತ್ತು ನೋಡಿ ಏನೋ ಸ್ಟಾಪ್ ಕೊಟ್ಬಿಟ್ಟವನೇ ಅಲ್ಲಿ, ಗೊತ್ತಿಲ್ಲ, ಜಾಸ್ತಿ ಟೈಮ್ ಆಯಿತು ಬಂದುಬಿಟ್ಟು ಇಲ್ಲಿ. ನೋಡಿ ಕಾಲೇಜ್ಗೆ ಲೇಟ್ ಆಗ್ಬೋದು, ಆಲೇ 11 ಗಂಟೆ ಪಾಸ್ ಆಗಿಬಿಟ್ಟಿದೆ. ಸೊ ನೋಡೋಣ ಏನು ಮಾಡ್ತಾರೆ. ಇಲ್ಲಿ ಕುತ್ಕೊಳ್ಳೋದು ಸದ್ಯಕ್ಕೆ. ಯಾವಾಗ ಆಗೋದು? ಇನ್ನೊಂದು ನಿಮಿಷ. ಏನ್ರಿ ಇದು, ಸುಮ್ಮನೆ ನಿಲ್ಲಿಸ್ಬಿಟ್ಟು ಅರ್ಧ ಗಂಟೆ ಮೇಲೆ, ಅರ್ಧ ಗಂಟೆ ಅಲ್ಲ ಇನ್ನೂ ಜಾಸ್ತಿನೇ ಆಯಿತು, 40 ನಿಮಿಷ ಮೇಲೆ ಆಯಿತು. ಏನು ನಮ್ಮ ಮಂಡ್ಯ ಇಲ್ಲೇ ಒಂದು 6-7 ಕಿಲೋಮೀಟರ್ ಇದೆ ಅಷ್ಟೇ. ಸುಮ್ಮನೆ ಇಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಾನ ನಿಲ್ಲಿಸ್ಬೇಕಾಗಿದ್ದಲ್ವಾ, ನಾವು ಸುಮ್ಮನೆ ಕಾಲೇಜ್ಗೆ ಆರಾಮಾಗಿ ಹೋಗ್ಬೋದಾಗಿದೆ. ಈಗ ನೆಕ್ಸ್ಟ್ ಪೀರಿಯಡು ಮಿಸ್ ಆಯಿತು, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ನೋಡೋಣ, ಅಪ್ಡೇಟ್ ಮಾಡ್ತಾ ಇರ್ತೀವಿ ನಿಮಗೆ. ನೋಡಿ ಫ್ರೆಂಡ್ಸ್, ಈಗ ನಾನು ಮುಂದೆನೇ ಇದ್ದೀನಿ. ಈಗ ಇಂಜಿನ್ ಹತ್ರ ಅವನೇನು ಹೇಳ್ದ, ಹೋಗಿ ಹಿಂದೆ ಕೇಳಬೇಕಂತ. ಹಿಂದೆ ಅಲ್ಲಿ ಲಾಸ್ಟಲ್ಲಿ ಅಲ್ಲಿ ಇನ್ನೊಂದು ಇಂಜಿನ್ ಇರ್ತದಲ್ವಾ, ಅವನಿಗೆ ಕೇಳಬೇಕಂತೆ ಎಷ್ಟು ಗಂಟೆಗೆ ಹೋಯ್ತದೆ ಅಂತ. ಇವನಿಗೆ ಗೊತ್ತಿಲ್ವಂತ. ಏನೋ ಒಂದು 10 ರೂಪಾಯಿಗೆ ದುಡ್ಡು ಕಡಿಮೆ ಕೊಟ್ಟಿದ್ದೀವಿ ಅಂತ ಏನೇನೋ ಲಾಭ ತಗೋತವ್ರೆ ಅಲ್ಲ. ಒಂದು ಟ್ರೈನು ಹೋಗಿಲ್ಲ, ಏನೂ ಇಲ್ಲ, ಸುಮ್ಮನೆ ಇಲ್ಲಿ ತಲೆನೋವು. ಏನು ಮಾಡೋದು? तो भाई साहब कुछ भी बोल तो नहीं सकते, ಏನು ಹೇಳೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಯಾವಾಗ ಅಲ್ಲಿಂದ ಅವನು ಸಿಗ್ನಲ್ ಕಟ್ಸ್ತಾನೆ ಆವಾಗಲೇ ಅದು ಏನಾಗೋದು, ಟ್ರೈನ್ ಮೂವ್ ಆಗೋದು. ಅಪ್ಡೇಟ್ ಮಾಡ್ತಾ ಇರ್ತೀವಿ, ನೋಡೋದು ಏನಾಗುತ್ತೆ. ಫೈನಲಿ ಫ್ರೆಂಡ್ಸ್, ನಾವು ಮೂವ್ ಆಗಿದ್ದೀವಿ ಈಗ. ಅದೇ ಈಗ ವಿಡಿಯೋ ಮಾಡಿ ಒಂದು 5 ನಿಮಿಷನೂ ಆಗಿಲ್ಲ, ಏನೋ ಅದೇ ಎಫೆಕ್ಟೆಡ್ ಆಗಿರಬೇಕು. ಇಲ್ಲೇ ಕೂತ್ಕೊಳ್ಳೋದು ಆರಾಮಾಗಿ, ತಣ್ಣಗಿರ್ತದೆ. ನೀವು ಹಿಂಗೆ ಮಾಡಬೇಡಿ ಸರಿನಾ? ನೋಡಿ ಇಲ್ಲಿ ಎಷ್ಟು ಹರಿಯಾಲಿ ಇದೆ, ಮರ ಇದೆ, ಎಲ್ಲ ಇದೆ. ಇದು ನಮ್ಮ ಲ್ಯಾಬು. ಮತ್ತು ನೀವು ನೋಡ್ತಾ ಇರೋದು ಏನಂದರೆ, ಈಗ ಎಕ್ಸ್ಪೆರಿಮೆಂಟ್ ಚಾಲೂ ಮಾಡಿದ್ದೀವಿ, ನೋಡ್ತಾ ಇರಿ. ಎಲ್ಲ ಕಲರ್ ಚೇಂಜ್ ಆಗುತ್ತೆ. ಮತ್ತು ಈ ಲ್ಯಾಬಲ್ಲಿ ತುಂಬ ನೋಡಿ ಕಲರ್ಫುಲ್ ಕೆಮಿಕಲ್ಸ್ ಇದೆ. ಮತ್ತು ನಾವು ಸ್ನ್ಯಾಪ್ ಎಲ್ಲ ಹಾಕ್ತಾ ಇರ್ತೀವಿ. ಆಮೇಲೆ ನೋಡಿ ಫ್ರೆಂಡ್ಸ್, ಈಗ ರೆಡ್ ಇದ್ದಿದ್ದು ಪಕ್ಕ ಈಗ ಫುಲ್ ಬ್ಲೂ ಕಲರ್ ಆಗಿಬಿಡ್ತದೆ. ಈ ಥರ ನಾವು ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಮತ್ತು ಸೈನ್ಸ್ ತಗೊಂಡು ಏನು ಲಾಭ ಅಂದರೆ, ಏನೇನೋ ನೀವು ಡಿಸ್ಕವರ್ ಮಾಡ್ಬೋದು. ಮತ್ತು ನಡಿ ನಾವು ಜರ್ನಿನಲ್ಲಿ ಕಂಟಿನ್ಯೂ ಆಗೋದು. ನೋಡಿ ಫ್ರೆಂಡ್ಸ್, ತುಂಬ ಸಮಸ್ಯೆ ಆಯಿತು. ಮತ್ತು ಬಸ್ ಮಾತ್ರ ಇಲ್ಲ, ಯಾಕಂದರೆ ಎಲ್ಲೋ ನಮ್ಮ ಚನ್ನಪಟ್ಟಣದಲ್ಲಿ ಫಂಕ್ಷನ್ ಇದೆ, ಅದಕ್ಕೋಸ್ಕರ ಎಲ್ಲ ಗೌರ್ಮೆಂಟ್ ಬಸ್ ಅಲ್ಲಿ ಕಳ್ಸವ್ರೆ. ಏನೋ ದೇವರೇ ಏನೋ ಗೊತ್ತಿಲ್ಲ. ಮತ್ತು ಈಗ ಬಸ್ ಸಿಕ್ಕಿದೆ, ಕೂತಿದ್ದೀವಿ, ಏನೇನೋ ನಡೀತಾ ಇದೆ, ನೋಡೋದ. ಮತ್ತು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೀವು ಬೇಕಾದರೆ ಗೌರ್ಮೆಂಟ್ ಆಫೀಸರ್ ಇದ್ದರೆ ಅವ್ರಿಗೆ ಇನ್ಫಾರ್ಮ್ ಮಾಡಿ, ಈ ಥರ ಮಾಡಬೇಡಿ ಅಂತ. फाइनली जो हमारी कॉलेज कंप्लीट हो चुकी है और हम जो है अभी हमारे गांव को पहुंच चुके हैं बस से, और सुबह गए थे हम ट्रेन से. तो वीडियो ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು सब्सक्राइब ಮಾಡೋಕ್ಕೆ ಮಿಸ್ ಮಾಡಬೇಡಿ. चलिए मिलते हैं आपको अगली वीडियो में. तब तक के लिए जय हिंद, जय भारत.